ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 9ನೇ ತಾರೀಕು ಜೂನ್ 2025 ಸೋಮವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸೆ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿ ವಿಶಾಖ ನಕ್ಷತ್ರ ಶಿವಯೋಗ ತೈತುಲ ಕರ್ಣ. ಇವತ್ತಿನ ಪಂಚಾಂಗ ಫಲ. ಬೀಸೋ ದೊಣ್ಣೆ ತಪ್ಪಿದರೆ 100 ವರ್ಷ ಆಯಸ್ಸು. ಈ ಒಂದು ಸಣ್ಣ ವಾಕ್ಯದಲ್ಲಿ ಕೋಟ್ಯಾಂತರ ಅರ್ಥಗಳಿದ್ದಾವೆ. ನಮ್ಮ ಹಿರಿಯರು ಸುಮ್ಮನೆ ಅಲ್ಲ, ಈ ರೀತಿ ಗಾದೆ ಸೂಕ್ತಿಗಳ ಮೂಲಕ ನಮ್ಮನ್ನ ಕಾಪಾಡ್ತಿದ್ರು. ಏನೋ ಒಂದು ಸಮಸ್ಯೆ, ಬೀಸೋದೊಣ್ಣೆ ತಪ್ಪಿಸ್ಕೊಳ ಇರ್ಲಿ, ತತ್ಕಾಲ. ಇದನ್ನ ಪಾಂಡವರಿಗೂ ಕೂಡ ವಿಶೇಷವಾಗಿ ಅನ್ವಯ ಆಗುತ್ತೆ. ಆ ಸಂದರ್ಭದಲ್ಲಿ ವಿದುರ ಹತ್ರ ಕಣ್ಣೀರು ಹಾಕ್ಕೊಂಡು ಈ ಒಂದು ಹೋಗ್ತಾರೆ. ಆ ವನವಾಸಕ್ಕೆ ಹೋದಾಗ ಯಾವ ರೀತಿ ಆಗುತ್ತೆ ಅಂದ್ರೆ ಅವರಿಗೆ ಸತ್ತೋಗ್ಬಿಡೋಣ, ಇನ್ನೇನ್ ಬದುಕು. ಇಂದ್ರಪ್ರಸ್ಥವನ್ನ ಆಳದಂಥವರು, ತೆಗೆದು ಹಂಚಿದವರು, ದಾನ ಮಾಡಿದವರು. ಯಾವ ಮಟ್ಟಕ್ಕೆ ಅಂದ್ರೆ ದ್ರೌಪದಿ ದೇವಿ ನಿತ್ಯ ಸಂಧ್ಯಾಕಾಲದ ಒಂದು ವಿಶೇಷ ಪೂಜೆ ಮಾಡೋಳಂತೆ ಜಗನ್ಮಾತೆ. ಆ ಪಟ್ಟದ ರಾಣಿ, ಸಾಮ್ರಾಜ್ಞಿ, ಚಕ್ರವರ್ತಿಯ ಪತ್ನಿ, ಮಹಾರಾಣಿ, ಧರ್ಮರಾಯನ ದೊರೆಸಾಣಿ, ಪಾಂಡವರ ಇಷ್ಟದೇವಿ ಸಂಧ್ಯಾಕಾಲಕ್ಕೆ ಬಂದು ಆ ಗೋಧೋಳಿ ಹೊತ್ತಿನಲ್ಲಿ ಗೋವುಗಳ ಪೂಜೆ, ರಥಾಶ್ವಗಳ ಪೂಜೆ, ಆ ಒಂದು ವಿಶೇಷವಾಗಿ ಪಟ್ಟದ ಆನೆಗಳ ಪೂಜೆಯಂತೆ. ಆ ಪೂಜೆ ಮಾಡುವಾಗ ಒಮ್ಮೆ ಗೀಂಕರಿಸಿ ಆ ಆನೆಗಳು ಈ ರೀತಿ ಅಂದ್ರೆ ಆ ಬಿದ್ದಂಥ ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನು ತಗೊಂಡು ಹೋದಂಥ ಎಷ್ಟೋ ಜನ ಸಾಮಂತರಾಜರಿಗೂ ಹೆಚ್ಚು ಐಶ್ವರ್ಯವಂತರಾಗಿ ಬದುಕದ್ರಂತೆ. ಲೆಕ್ಕ ಹಾಕೊಳ್ಳಿ, ಇನ್ನು ಎಷ್ಟು ಸಂಪತ್ತಿನ ಒಡೆಯರಾಗಿದ್ದರು ಪಾಂಡವರು ಅಂತ. ರಾಜರುಗಳು ಅವರಿಗೆ ಮೀರಿದ ಐಶ್ವರ್ಯವಂತರ ಒಂದು ಪ್ರಾಪ್ತಿಯಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಗಳು ಕೂಡ ಬಿದ್ದಿದ್ದನ್ನು ಎತ್ಕೊಂಡು ಹೋಗಿ ಅಂಥದ್ದೊಂದು ಶ್ರೀಮಂತಿಕೆಯಲ್ಲಿ ಬದುಕಿದ್ರು ಅಂದ್ರೆ ಲೆಕ್ಕ ಹಾಕೊಳ್ಳಿ ಮಕ್ಕಳೇ, ಯೋಚನೆ ಮಾಡ್ಲಿಕ್ಕಾಗುತ್ತ. ಅಂತ ಬದುಕು ಬದುಕಿದಂಥವರು ಉಟ್ಟ ಬಟ್ಟೆಯಲ್ಲಿ ಮುಖ ಮುಚ್ಕೊಂಡು ಬರ್ತಾರೆ. ಯಾರು ಗುರ್ತಿಡಿಬಾರ್ದು, ಯಾರು ನೋಡಬಾರ್ದು. ಊರು ಬಿಟ್ಟು ಹೋಗುವಾಗ ಮಕ್ಕಳೇ ಎಷ್ಟು ದುಃಖ ಆಗ್ತದೆ ಅಂದ್ರೆ ಅವ್ರಿಗೆ ಕಾಡಲ್ಲಿದ್ದಾಗ ಸತ್ತು ಹೋಗಿ ಬಿಡೋಣ ಅನ್ನತಕ್ಕಂಥದ್ದು. ಆಗ ವಿದುರರು ಬರ್ತಾರೆ, ಕಣ್ಣೀರು ಹಾಕ್ಕೊಂಡು, ಚಿಕ್ಕಪ್ಪ ಹಿಂಗಾಗೋಯ್ತು ಅಂದ್ರೆ ಇದೊಂದು ಸಮಯ ಕಳೆದು ಬಿಡ್ರು. ಬೀಸೋದನ್ನೇ ತಪ್ಪಿದ್ರೆ 100 ವರ್ಷ ಆಯಸ್ಸು. ಸತ್ತೋದ್ರೆ ಯಾವ ರಾಜ್ಯರು ಆಳ್ತೀರಿ ಪೆದ್ದುಗಳ? ಇದೊಂದು ಪರೀಕ್ಷೆ ಎಂದುಕೊಳ್ಳಿ ಅಂತ ಹೇಳ್ತಾರೆ. ಇದೊಂದು ಸ್ವಲ್ಪ ಸಮಯ, ನಮ್ಮ ಸಮಯ ಇದೆಲ್ಲ ಒಳ್ಳೇದಲ್ಲ, ತಳ್ಳೋಣ, ಸುಮ್ಮನೆ ಮುಂದಕ್ಕೆ ಹೋಗ್ತಾ ಇರೋಣ. ಅಷ್ಟು ಒಂದು ನಿಶ್ಚೇಷ್ಟಿತರಾಗಬೇಡಿ, ಸ್ತಂಭೀಭೂತರಾಗಬೇಡಿ. ಎಲ್ಲ ಹೋಯ್ತು, ಮುಳುಗೋಯ್ತು. ನೀವಿದ್ದೀರಲ್ವೇನೋ, ನೀವಿದ್ರೆ, ನೀವು ಬದುಕಿದ್ರೆ ಇಡೀ ಭೂಮಂಡಲವನ್ನು ಆಳ್ಬಹುದು. ಬಾಯಿ ಮುಚ್ಚಿಕೊಂಡು ಬದುಕಿ ಅಂತ ಹೇಳ್ತಾರೆ. ಹೀಗೆ ನಾವು ಬದುಕೋಲ್ಲ, ಗಾಬರಿ ಬಿದ್ದು ಬಿಡ್ತೇವೆ. ಒಮ್ಮೆ ಒಬ್ಬ ಮರಗೆಲಸದವ, ತುಂಬಾ ಆತ ಒಂದು ಎಕ್ಸ್ಪರ್ಟ್, ವಿಶ್ವಕರ್ಮ ಆಚಾರಿ ಅಂತ ಹೇಳ್ತವೆ. ಆತ ಮರದ ಉತ್ಪನ್ನಗಳನ್ನ, ಟೇಬಲ್ಲು, ಚೇರು, ಇನ್ನೊಂದು ದಿವಾನ, ಇದರಲ್ಲಿ ಮಾಡೋದ್ರಲ್ಲಿ ತುಂಬಾ ಒಂದು ಆತ ವಿಶೇಷ ಕೈ ಸಿದ್ಧಿಯನ್ನ ಪಡೆದಿದ್ದಾನೆ. ಒಮ್ಮೆ ಆತ ಹಲವಾರು ವರ್ಷಗಳು ಒಂದು ವಿಶೇಷವಾದಂಥ ಮರವನ್ನ ತಂದು ತನ್ನ ರಾಜ್ಯದ ದೊರೆಗೋಸ್ಕರ ಒಂದು ವಿಶೇಷವಾದಂಥ
ಒಂದು ಪೀಠವನ್ನ ತಯಾರಿಸ್ತಾನೆ, ಒಂದು ಚೇರನ್ನ ತಯಾರಿಸ್ತಾನೆ. ಆ ಒಂದು ಪೀಠವನ್ನ ತಗೊಂಡು ರಾಜನಿಗೆ ಸಮರ್ಪಣೆ ಮಾಡ್ತಾನೆ. ನೋಡಿದ್ರೆ ಏನು ಜನ ನೋಡ್ತಾರೆ, ಆ ರೀತಿ ಕೆತ್ತನೆ, ಅಂತ ಒಂದು ಆರ್ಟ್ ಕ್ರಿಯೇಟಿವಿಟಿಯನ್ನ ತೋರಿಸಿರ್ತಾನೆ. ಅದನ್ನ ಪೂಜೆ ಮಾಡಿ ರಾಜ ಹೋಗೋ ಕುಳಿತುಕೋತಾನೆ. ಒಂದು ಚೂಪಾಗಿರತಕ್ಕಂಥ ಒಂದು ಮರದ ತುಂಡು, ಸರಿಯಾಗಿ ಅದು ನೋಡ್ಕೊಂಡಿರಲ್ಲ, ಅಷ್ಟು ಚೆನ್ನಾಗಿ ಕೆತ್ತಿರತಕ್ಕಂಥ ಅವನ ಸಮಯ ನೋಡಿ ಯಾವ ರೀತಿ. ಕುಳಿತ ತಕ್ಷಣ ರಾಜನ ಕುಂಡಿಗೆ ಚುಚ್ಚಿಬಿಟ್ಟು ರಕ್ತ. ಅಯ್ಯಯ್ಯಯ್ಯಯ್ಯಯ್ಯೋ ಅಂತ ಹೇಳಿಸೋ ಹಾಗೆ ನೋವು, ಮರಣ ಯಾತನೆ ಆ ರೀತಿ ಆಗ್ಬಿಡುತ್ತೆ. ಕುಳಿತ ಜಾಗದಲ್ಲಿ ತಲೆ ಕೆಟ್ಟೋಗ್ಬಿಡುತ್ತೆ ಅವನಿಗೆ. ಏನೋ ನನ್ನನ್ನು ಸಾಯಿಸ್ಲಿಕ್ಕೆ ಈ ಥರದ್ದೊಂದು ಮಾಡ್ಕೊಂಡು ಬಂದಿದ್ಯಾ ಅಂತೇಳಿ ಸಿಟ್ಟಿನಿಂದ ಇವನ ಶಿರಚ್ಛೇದನ ಮಾಡಿಬಿಡಿ ಅಂತ ಹೇಳ್ತಾನೆ. ಇಡೀ ಸಭೆಯೆಲ್ಲ ದಿಗ್ಭ್ರಾಂತ. ಪಾಪ ವರ್ಷಗಟ್ಟಲೆ ಅವನ ಕನಸು, ಮಹಾಮಂತ್ರಿಗಳಿಂದ ಹಿಡಿದು ಸೇನಾಪತಿಗಳಿಂದ ರಾಜ ನೋವಲ್ಲಿದ್ದಾನೆ, ಯಾರೂ ಮಾತಾಡೋಕ್ಕಾಗಲ್ಲ. ಮುಗೀತು, ಅವನ ಆಯಸ್ಸು ಮುಗೀತು, ಈಗಲೇ ಶಿರಚ್ಛೇದ ಇವನನ್ನ ಅಂತ ಹೇಳ್ತಾನೆ. ಅವನು ಸೀದಾ ಕಾಲಕ್ಕೆ ಬೀಳ್ತಾನೆ. ಮಹಾರಾಜ, ಮಹಾ ತಪ್ಪಾಗೋಯ್ತು, ನೀವು ಕೊಟ್ಟಿರುವ ಶಿಕ್ಷೆ ಸರಿಯೇ, ನಾನು ಅನುಭವಿಸಲೇಬೇಕು, ಅನುಭವಿಸ್ತೇನೆ. ತಮ್ಮಂಥ ಮಹಾಸ್ವಾಮಿಗಳಿಗೆ ನೋವಾಗ್ಬಿಡ್ತು, ನೋವಾಗುವಂಥ ಕಾರ್ಯ ಮಾಡಿಬಿಟ್ಟೆ ಅಂತ ಹೇಳಿ ವಿಧವಾಗಿ ಈ ರೀತಿ ಮಾತನ್ನ ಹೇಳ್ತಾನೆ. ನನ್ನಿಂದಲೇ ಘೋರ ತಪ್ಪು, ಈ ಕೈಗಳಿರಬಾರದಿತ್ತು, ಈ ದೇಹ ಇರಬಾರದು, ನೀವು ಕೊಟ್ಟ ಶಿಕ್ಷೆ ಸರಿ. ರಾಜನಿಗೆ ಸ್ವಲ್ಪ ತಣ್ಣಗಾಗ್ತಾ ಬಂತು. ಒಪ್ಕೊಬಿಟ್ಟಿದ್ದಾನೆ, ಇಲ್ಲ ಅಂತಿಲ್ಲ, ಬೇಡ ಅಂತಿಲ್ಲ. ಹೇಳ್ತಾನೆ, ನೀವು ಮಾಡಿದ್ ಸರಿ, ತಲೆ ತೆಗಿಲೇಬೇಕು, ಈ ತಲೆ ಇರಬಾರ್ದು. ನಿಮಗೆ ನೋವು ಕೊಟ್ಟು ನಿಮ್ಮ ನಖಶಿಕ ಅಂತ ಮಾಡಿ ನೋವು ಕೊಟ್ಟಿರ್ತಕ್ಕಂಥ ಈ ತಲೆಯಿಂದಲೇ ಇಷ್ಟಕ್ಕೆಲ್ಲ ಕಾರಣ. ನೀವು ತಗೊಂಡ ನಿರ್ಧಾರ ಸರಿ ಮಹಾರಾಜ, ಆಯ್ತು, ನನಗೀಗಲೇ ಬಂಧಿಸಿ ತಲೆ ತೆಗಿರಿ. ಆದರೆ ಒಂದೇ ಒಂದು ಸಣ್ಣ ಭಿನ್ನಹ ಅಂತ ಹೇಳ್ತಾನೆ. ಸ್ವಲ್ಪ ತಣ್ಣಗಾಗಿದ್ನಲ್ಲ, ಏನು ಹೇಳು ಅಂತಾನೆ. ನನಗೊಂದು 5 ವರ್ಷದ ನಂತರ ತಲೆ ತೆಗೆದಿಸ್ಬಿಡಿ ಅಂತ. 5 ವರ್ಷದ ನಂತರ ಯಾಕೆ ಅಂತಾನೆ. ಈಗಲೇ ಯಾಕೆ ಆಗಬಾರ್ದು ಅಂತ ಹೇಳ್ತಾನೆ. ನಾನು ವಿಶ್ವಕರ್ಮ, ಈ ಪೀಠ ನೋಡಿ ಯಾವ ರೀತಿ ತಯಾರಿಸಿದ್ದಾನೆ, ಇದು ನಿನ್ನ ಜಗತ್ತಿನಲ್ಲಿ ಇನ್ನು ಮುಂದಕ್ಕೆ ಯಾರು ತಯಾರಿಸಲಾರರು, ಇನ್ನಿಂದಕ್ಕೂ ಇಲ್ಲ. ಅಂಥದ್ದೊಂದು ಉದ್ದೇಶ ಇಟ್ಟುಕೊಂಡು ಮಾಡಿರ್ತಕ್ಕಂಥದ್ದು. ಈ ಕಲೆ ನೀವೇ ನೋಡಿಬಿಟ್ಟು ಶಬಾಷ್ ಅಂದರೆ ಎಲ್ಲರೂ ಮೆಚ್ಕೊಂಡ್ರು. ಆದರೆ ಅಲ್ಲೊಂದು ತಪ್ಪಾಗ್ಬಿಡ್ತು ಮಹಾರಾಜ, ಅಂಥದ್ದೊಂದು ತಪ್ಪ ಆಗಬಾರ್ದಿತ್ತು. ನೀವು ಕೊಟ್ಟು ಶಿಕ್ಷೆ ಸರಿ, ಆದರೆ ನೀವು ನನಗೆ ಈ ಸ್ವಲ್ಪ ಸಮಯ, ಈ 5 ವರ್ಷ ಕೊಟ್ಟರೆ ನಾನು ಜಗತ್ತಿನಲ್ಲಿ ಅಪರೂಪವಾದಂಥ ಲೋಹಗಳಿದ್ದಾವೆ, ಅದರಲ್ಲಿ ಒಂದು ಅದ್ಭುತವಾದಂಥ 2 ರೆಕ್ಕೆಗಳನ್ನು ತಯಾರಿಸ್ತೇನೆ. ಆ ರೆಕ್ಕೆಗಳಿಗೆ ಒಂದು ಯಂತ್ರವನ್ನ, ಮೋಟರ್ ನಾವೇನು ಹೇಳ್ತೇವೆ, ಇಂಜಿನ್ ಅಂತ ಏನು ಹೇಳ್ತೇವೆ, ಆ ರೀತಿ ಒಂದು ಯಂತ್ರವನ್ನ ಸೇರಿಸ್ತೇನೆ. ನಿಮ್ಮ ಒಂದು ಪಟ್ಟದ ಕುದುರೆ ಇದೆಯಲ್ಲ, ಮಹಾರಾಜರು ಮಾತ್ರ ಹತ್ಕೊಂಡು ಕೂತ್ಕೊಳ್ಳೋ ಅಂತ ಒಂದು ಕುದುರೆ, ಅದು ಪಟ್ಟದ ಕುದುರೆ ಅನ್ನೋ ರೀತಿ, ಪೂಜೆ ಮಾಡೋ ಕುದುರೆ. ಆ ಕುದುರೆಗೆ ಈ ರೆಕ್ಕೆಗಳನ್ನ ಸಿಕ್ಕಿಸ್ಬಿಟ್ರೆ ಮಹಾರಾಜ ಅದಕ್ಕೆ ಜೀವ ಬಂದ್ಬಿಡುತ್ತೆ, ಹಾರುತ್ತೆ ಮಹಾರಾಜ, ಹಾರುತ್ತೆ. ಜಗತ್ತಿನಲ್ಲಿಯೇ ಯಾರೂ ಮಾಡದ ಪವಾಡ ನಿಮ್ಮ ಕುದುರೆಗೆ ಬಂದ್ಬಿಡುತ್ತೆ. ಅದಷ್ಟೇ ಅಲ್ಲ, ಯಾರಿಗೂ ಸಾಧ್ಯವಾಗದ ಒಂದು ಕೆಲಸ ಆಗುತ್ತೆ. ಅದು ನೀವು ಆ ಕುದುರೆ ಮೇಲೆ ಓಡಿಸೋದಲ್ಲ ಮಹಾರಾಜ, ಈಗಂದ್ರೆ ಅದು ಹಾರುತ್ತೆ ಮಹಾರಾಜ. ನೀವು ಇಡೀ ಸಾಮ್ರಾಜ್ಯವನ್ನು ಹಾರ್ತಲೇ ನೋಡ್ಬೋದು, ಗಾಳಿಲಾರಿಸುತ್ತೆ, ಅದು ಹಾರುತ್ತೆ ಮಹಾರಾಜ. ಎಲ್ಲಿಗೂ ಬೇಕಾದ್ರೂ, ಎಷ್ಟು ದೂರಕ್ಕೆ ಬೇಕಾದ್ರೂ ಓಟು ಬರ್ಬೋದು ಮಹಾರಾಜ. ಅಂಥದ್ದೊಂದು ವಿಶೇಷ ಶಕ್ತಿಯನ್ನ ಆ ರೆಕ್ಕೆಗಳಿಗೆ ಅಳವಡಿಸಿ ಕೊಡ್ತೇನೆ. ನೀವು ಅದ್ವಿತೀಯರಾಗ್ಬಿಡ್ತೀರಿ, ನಿಮ್ಮ ಹೆಸರು ಚರಿತ್ರೆಯಲ್ಲಿ ಬರೆದಿಟ್ಟು ಬಿಡುತ್ತೆ. ಯಾವ ರಾಜ ಮಹಾರಾಜರುಗಳು ಇನ್ನು ಮುಂದಕ್ಕೂ ಇನ್ನಿಂದಕ್ಕೂ ಯಾರಿಗೂ ಸಾಧ್ಯವಿಲ್ಲದಂಥ ಒಂದು ವಿಶೇಷವಾದಂಥ ಹಾರುವ ಕೀಲು ಕುದುರೆ ಆಗ್ಬಿಡುತ್ತೆ. ಅದು ಕೀ ಕೊಟ್ರೆ ಹಾರೋದೇ, ಹಾರುವ ಕುದುರೆ ಆಗ್ಬಿಡುತ್ತೆ ಅಂದಿದ್ದೆ ರಾಜ ಆಶ್ಚರ್ಯಚಕಿತ. ಆಗುತ್ತೆ ಮಹಾರಾಜ, ನೋಡಿ ಈ ಪೀಠವನ್ನೇ ನೋಡಿ, ಇದರ ಹಿಂದುಗಡೆ ನನ್ ಕಡಿಮೆ ಅಂದ್ರೂ ಒಂದು 12 ವರ್ಷದವನು, ಆದ್ರೆ ಈಗ ಜೀವದ ಭಯ ಇದೆ, ಇನ್ನು ಬೇಗ ಮಾಡ್ತಾನೆ. ನಿಮಗೋಸ್ಕರ ನನಗೆ 5 ವರ್ಷದ ಸಮಯ ಕೊಟ್ಟುಬಿಡಿ. ಸರಿ ಆಯ್ತು, ಹೋಗು ಅಂದ್ಬಿಟ್ಟ.
ಎಲ್ರಿಗೂ ಸ್ವಲ್ಪ ಉಸಿರು ಬಂತು. ಇಮಿಡಿಯೇಟ್ ತಲೆ ತೆಗಿ ಅಂತ ಹೇಳಿದ್ನಲ್ವಾ, ಪಾಪ ಇವನ್ ಜೀವ ಹೋಯ್ತು ಕಣ ಅಂದ್ಕೊಂಡಿದ್ದು. ಅಲ್ಲಿದ್ದಂಥ ಮಹಾಮಂತ್ರಿಗೆ ತಲೆಯಲ್ಲಿ ಹುಳ ಬರ್ತದೆ. ಎಲ್ಲ ಆವತ್ತಿನ ದಿನನಿತ್ಯದ ಸಭೆ ಮುಗಿದ ಮೇಲೆ ಅವ್ರವ್ರ ಮನೆಗಳಿಗೆ ಎಲ್ಲರೂ ಹೋದ್ರು. ರಾಜನು ಅಂತಃಪುರಕ್ಕೆ ಹೋದ. ಇವನನ್ನ ಕಳಿಸಿದ್ರಲ್ವಾ, ಇವನ್ ಹಿಂದ್ಗಡೆ ಬಂದ. ಮನೆಗೆ ಬಂದು ಗುಪ್ತವಾಗಿ ವೇಷ ಹಾಕ್ಕೊಂಡು ಬಂದು, ಒಂದು ಲೋಟ ನೀರು ಕೊಡಪ್ಪ, ಪಾನಕ ತಗೊಂಡು, ನಾನು ಮಹಾಮಂತ್ರಿನಪ್ಪ ಅಂದ ಮಹಾಸ್ವಾಮಿ. ಅಲ್ಲ, ಈ ಥರದ್ದು ತಯಾರಿಸ್ಬೋದಾ, ಆಗುತ್ತಾ ಅಂತ ಕೇಳಿದ. ಅಯ್ಯೋ ಸುಮ್ಮನಿರಿ ಮಹಾಸ್ವಾಮಿಗಳೇ, ಅದೆಲ್ಲಿ ಸಾಧ್ಯ ಆಗುತ್ತೆ, ನಾನು ಸುಮ್ಮನೆ ಆಗಂದೆ. ಮಹಾಮಂತ್ರಿಗಿದ್ದಿದ್ದು ತಲೆ ಕೆಟ್ಟೋಯ್ತು. ನನಗೆ ಅದೇ ಅನುಮಾನ ಬಂತು. ಈ ಥರದ್ದು ನಾನು ಎಲ್ಲೂ ಕೇಳಿಲ್ಲ, ನೋಡೂ ಇಲ್ಲ, ಕೇಳೂ ಇಲ್ಲ. ಯಾಕಂದ್ರೆ ಮಹಾಮಂತ್ರಿಗಳು ಅಂದ್ರೆ ಅವ್ರದ್ದೊಂದು ಪರಂಪರೆ ಇರುತ್ತೆ. ಈ ಥರದ್ದು ವಿಶೇಷವಾದಂಥ ಸಮಾಚಾರಗಳು ಅವ್ರಿಗೆ ಗೊತ್ತಿರುತ್ತೆ. ತಂತ್ರಸಿದ್ಧಿ, ಮಂತ್ರಸಿದ್ಧಿ, ಯಂತ್ರಸಿದ್ಧಿ, ಈ ಥರದ್ದು ಏನೇನೋ ಇರುತ್ತೆ. ಇದೇನು ಮತ್ತೆ ಹಿಂಗೆ ಹೇಳಿಬಿಟ್ಟೆ ಮತ್ತೆ ನೀನಲ್ಲಿ ಅಂತ. ಜೀವ ಹೋಗ್ತಿತ್ತಲ್ವಾ, ಅದಕ್ಕೆ ಹೇಳಿಬಿಟ್ಟೆ. ರಾಜರು ಒಪ್ಕೋಬಿಟ್ರಲ್ವಾ ಅಂತ. ಸರಿಯಪ್ಪ, ಇವತ್ತೆಲ್ಲ 5 ವರ್ಷ ಆದ್ಮೇಲೆ ತಲೆ ತೆಗಿತಾನಲ್ವಾ, ತೆಗಿಲಿ ಬಿಡಿ, ಯಾರು ಗೊತ್ತು ಈ 5 ವರ್ಷದಲ್ಲಿ ಏನಾಗುತ್ತೋ ಅಂತಾನೆ. ಈ 5 ವರ್ಷದಲ್ಲಿ ಏನಾಗುತ್ತೋ, ಯಾರು ನೋಡಿದ್ರು, ಯಾರಿದ್ರು, ಏನಯ್ಯ ಇಂಥ ಮಾತು. ಹೌದು ಮಹಾಸ್ವಾಮಿ, ಯಾರು ಗೊತ್ತು, ನಾಳೆನೇ ನಾನು ಹಂಗೆ ಸತ್ತೋಗ್ಬೋದು. ಯಾರು ಗೊತ್ತು, ಭೀಕರ ಪ್ರವಾಹ ಬಂದು ರಾಜ್ಯಕ್ಕೆ ರಾಜ್ಯವೇ ಕೊಚ್ಕೊಂಡು ಹೋಗಿ ಎಲ್ಲರೂ ಹೋಗ್ಬೋದು. ನೋಡಿದವರು ನೋಡ್ದಿದ್ದವ್ರು ಎಲ್ಲರೂ ಎತ್ತಾಕೊಂಡು ಹೋಗ್ಬೋದು. ಬರಗಾಲವೋ, ಅತಿವೃಷ್ಟಿಯೋ, ಅನಾವೃಷ್ಟಿಯೋ, ಇಲ್ಲ ಯಾವುದೋ ಯುದ್ಧಕ್ಕೆ ಹೋಗಿ ಮಹಾರಾಜನೇ ಹೋಗ್ಬಿಟ್ಟ, ಇಲ್ಲ ಇನ್ನೊಂದು ಯುದ್ಧಕ್ಕೆ ಹೋಗಿ ಗೆದ್ದು ಬಿಟ್ಟು ಇನ್ನೊಂದು ದೊಡ್ಡ ಸಾಮ್ರಾಜ್ಯ ಆಗಿ ಈ ರಾಜ್ಯ ಬಿಟ್ಟು ಇನ್ನೊಂದು ರಾಜ್ಯ ಕಟ್ಟೋಕೆ ಹೋಗಿ ಆತ ಬರಲೇ ಇಲ್ಲ. ಎಷ್ಟು ಕಾರಣಗಳು ಕೊಡ್ತಾನೆ ಅಂದ್ರೆ ಮಹಾಮಂತ್ರಿ ಸ್ತಂಭೀಭೂತನಾಗಿ ನೋಡ್ತಾನೆ. ಪರವಾಗಿಲ್ಲ ಅಯ್ಯ, ನೀನು ಎಷ್ಟಾದರೂ ವೈದಿಕನಲ್ಲವ ಸ್ವಾಮಿ, ಆಚಾರ್ಯವನೇ, ಇಷ್ಟು ಕೆಲಸ ಮಾಡಿದವನು ನನ್ನ ಜೀವ ಹೋಗುತ್ತೆ, ನಾನಾಗಿ ಮಾಡಿದ ತಪ್ಪಲ್ಲ, ಅದು ಹೇಗಾಯ್ತೋ ಗೊತ್ತಿಲ್ಲ, ಹೆಂಗಾಯ್ತೋ ಗೊತ್ತಿಲ್ಲ, ನನ್ನ ಗ್ರಹಚಾರ ಕೆಟ್ಟು ಈ ಥರದೊಂದು ದೋಷವಾಗಿ ಶಿರಚ್ಛೇದನ ಸಮಸ್ಯೆ ಬಂದು ಬಿಡ್ತು. ಈಗ ಅದೇ ಶಿರಸ್ಸನ್ನು ಉಳಿಸ್ಕೋಬೇಕು ಅಂದ್ರೆ ಒಂದು ಸ್ವಲ್ಪ ಕಾಲಾವಕಾಶ, ಸ್ವಲ್ಪ ಸಮಯ ತಗೋಬಿಟ್ರೆ ಯಾರು ಗೊತ್ತು, ರಾಜನೇ ಮರೆತು ಬಿಟ್ಟು ಒಂದು ಕಾಲಗಟ್ಟಿಗೆ ಹೆಚ್ಚಿ ಇಷ್ಟು ಸಣ್ಣ ದೋಷಕ್ಕೆ ಆ ಪೀಠದ ಮೇಲೆ ಕುಳಿತು ಆನಂದಿಸ್ತಾ ಬಂದವರೆಲ್ಲ ಆ ಪೀಠವನ್ನು ನೋಡ್ತಾ, ವಾವ್ ತುಂಬ ಚೆನ್ನಾಗಿದೆ, ಇಂಥದ್ದೊಂದು ಮಾಡಿಸ್ತವ್ರು ಯಾರು, ನಿಮಗೋಸ್ಕರ ಯಾರು ಮಾಡಿ, ಆ ಹೊಗಳಿಕೆಗೆ ಇನ್ನೊಂದು ಆತನೇ ಮನೋ ಪರಿವರ್ತನೆ ಆಗಿ ಹೋಗ್ಲಿ ಬದುಕೊಳ್ಳಿ ಹೋಗಪ್ಪ ಅಂತ ಒಂದು ಕಾಲಘಟ್ಟಕ್ಕೆ ಆತನ ಕೋಪ ಹಿಡಿದು ಶಾಂತಚಿತ್ತನಾಗಿ ಸಮಾಧಾನ ಚಿತ್ತನಾಗಿ ಬದುಕೋ ಹೋಗುವಂಥ ಕ್ಷಮಾಭಿಕ್ಷೆ ಹಾಕಿಬಿಟ್ಟ ಮಹಾಸ್ವಾಮಿ. ಅದಕ್ಕಿಂತ ಇನ್ನೇನು ಬೇಕು, ಯಾರು ಗೊತ್ತು, ನಾಳೆ ಏನ್ ಬೇಕಾದ್ರೂ ಬದಲಾಗ್ಬೋದು. ಅದಕ್ಕೆ ಸಮಯ ತಗೋಬಿಟ್ಟಿದ್ದೇನೆ, ಒಂದು 5 ವರ್ಷ ಅಂತ ಹೇಳ್ತಾನೆ. ಬೇಷ್ ಮೆಚ್ಚಿದೆ ನಿನ್ನನ್ನ ಅಂತ ಹೇಳ್ತಾನೆ. ಜೀವನದಲ್ಲಿ ನಾವು ಅಷ್ಟೇ ಮಕ್ಕಳು, ಕೆಲವೊಂದು ಸಮಸ್ಯೆಗಳು ಈ ರೀತಿ ತಲೆ ಹೋಗುವಂಥ ಸಮಸ್ಯೆಗಳು ಬಂದ್ಬಿಡ್ತವೆ. ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು ನಾವಾಗ. ಅಯ್ಯೋ ಆಯ್ತು, ಅದುವೇ ನಮ್ಮನ್ನ ಸ್ತಂಭೀಭೂತ ಮಾಡಿ ಈ ಕುಜ ಕೇತು ಈ ಪಿಶಾಚ ಬಾಧ ಅಂತ ಹೇಳದ್ನಲ್ಲ, ಸ್ತಂಭನ ಮಾಡಿಸ್ಬಿಡುತ್ತೆ, ತಟಸ್ಥ ಮಾಡಿಸ್ಬಿಡುತ್ತೆ. ಹಾರ್ಟ್ ಅಟ್ಯಾಕು, ಇನ್ನೊಂದು ಬೇರೆ ಇನ್ನೊಂದು ಏನೋ ಒಂದು ಮಾಡಿಸುತ್ತೆ. ನಿಮ್ಮನ್ನ ದಿಕ್ಕು ತೋಚದಾಗಿ ಏನೋ ಒಂದು ತಪ್ಪಾದ ಹೆಜ್ಜೆಗಳು ಇಟ್ಟು ಬಿಡ್ತೀರಿ, ಇನ್ನೊಂದಷ್ಟು ಅವಘಡಗಳು ಮಾಡ್ಕೊಬಿಡ್ತೀರಿ. ಮೊನ್ನೆ ಕೂಡ ಒಂದು ಹಿರಿಯರು ಸತ್ತೋಗ್ತಾನೆ ಅಂತ ಬಂದಿದ್ದಾರೆ. ತಲೆ ಹೋಗೋ ಅಂಥದ್ದೇನೂ ಆಗಿಲ್ಲ, ಬಿಡ್ರಿ ಸ್ವಾಮಿ ಅಂದೆ ನಾನು. ಅಂತ ಅಲ್ಲ, ಮರ್ಯಾದೆ ಇರ್ಲಿ ನೋಡೋಣ, ಮರ್ಯಾದೆ ಹೋದ ಪಾಂಡವರೇ ಮರ್ಯಾದೆ ಗಳಿಸಿದ್ರು. ದೇಶಭ್ರಷ್ಟನಾಗಿ ಹೋಗಿದ್ದಂಥ ಸುಗ್ರೀವನಿಗೆ ಮತ್ತೆ ದೇಶ ಸಿಕ್ತು. ಭ್ರಾತೃಭ್ರಷ್ಟನಾಗಿ ಎಲ್ಲ ಕುಟುಂಬ ಭ್ರಷ್ಟನಾಗಿ ಬಂದು ಹೊರಗಡೆ ಬಿದ್ದಿದ್ದಂಥ ವಿಭೀಷಣಿಗೆ ಚಕ್ರವರ್ತಿ ಪಟ್ಟ ಸಿಕ್ತು. ಯಾರಿದ್ರು ಅವನಿಗೆ? ರಾಮ ಸಿಗ್ತಾನೆ, ರಾಮ ಬಂದು ಕಾಪಾಡ್ತಾನೆ, ರಾಮ ಪಟ್ಟಾಭಿಷೇಕ ಮಾಡ್ತಾನೆ ಅಂತ ಅನ್ಕೊಂಡ ಬಂದ. ರಾಮರು ನೆನೆಸ್ಲೇ ಇಲ್ಲ. ರಾವಣ ಸಂಹಾರ ಆಗ್ತಿದ್ದಾಗಿ ಹಾಗೆ ಸೀದಾ ವಿಭೀಷಣರಿಗೆ ಅಲ್ಲೇ ಪಟ್ಟ ಕಟ್ಬಿಟ್ಟು ಬರ್ತಾ ಇರ್ತಾರೆ. ತಗೊಳ್ಳೋದಿಲ್ಲ, ಅವ್ನು ನೆನ್ಸೂ ಇರ್ಲಿಲ್ಲ. ಇಷ್ಟು ದೊಡ್ಡ ಸುವರ್ಣ ಲಂಕೆನ ರಾಮರು ಹಿಂಗ್ ತಿರುಗಿ ಕೂಡ ನೋಡಲ್ಲ, ಒಳಗಡೆನೂ ಹೋಗಲ್ಲ ಅವ್ರು, ಊರೊಳಗಡೆ. ನೆನ್ಪಿಟ್ಕೊಳ್ಳಿ, ಹೊರಗಡೆ ಯುದ್ಧ ಆಯ್ತು, ಹೊರಟ್ರು, ನೆನ್ಸೇ ಇರ್ಲಿಲ್ಲ.
ಇಂಥ ಪವಾಡಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತವೆ. ನೀವು ಕಾಲವನ್ನು ಸ್ವಲ್ಪ ತೆಗೆದುಕೊಳ್ಳಬೇಕು. ಇರ್ಲಿ ಬಿಡು, ಅಂತ ದೊಡ್ಡ ಪದವಿಲಿದ್ದೆ ಬಿಟ್ಟಿದ್ದೀವ ನಾವು, ಹೋಗ್ಬಿಡ್ತು ಅಂತ ಕೊರಗೋಕೆ, ಸಂಟ ಪಡೋಕೆ. ಪಾಂಡವರಿಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ವಿದುರರು ಬಿಡ್ಲಿಲ್ಲ. ಬಂದು ಸಾಂತ್ವನ ಹೇಳ್ತಾರೆ, ನೀನು ಬದುಕಿದ್ದರೆ ಮತ್ತೆ ರಾಜ್ಯ ಪಡಿಬಲ್ಲೆ, ಕಳೆದೋದು ಮಾನ ಮರ್ಯಾದೆ ಎಲ್ಲ ಪಡಿಬಲ್ಲೆ, ಭಿಕ್ಷೆ ಬೇಡಿ ಆದ್ರೂ ಬದುಕು, ಇರ್ರಿ, ಪರವಾಗಿಲ್ಲ. ಇವತ್ತು ಬಿಕಾರಿ, ನಾಳೆ ದೊರೆ. ಅವನ್ ಕಣ್ತಿರಿದ್ರೆ ನೀವು ಉಸಿರಿಡ್ಕೊಂಡಿದ್ರೆ ಅಲ್ವಾ, ನಿಮ್ ಶಕ್ತಿ ಹಿಡಿದಿಟ್ಕೊಂಡಿದ್ರೆ ಅಲ್ವಾ. ಹೀಗೆ ಕುಸಿದು ಕೂತು ಬಿಟ್ಟು ನೀವು ಜೀವಕ್ಕೆ ಮುಪ್ಪು ತಂದಿಟ್ಕೊಬಿಟ್ರೆ ಆತ್ಮಹತ್ಯೆ, ಮಹಾಪಾಪ. ಮತಿಭ್ರಾಂತಿ ಕೆಡಿಸ್ಕೊಬಿಟ್ರೆ, ಮನಃಶಾಂತಿ ಕೆಡಿಸ್ಕೊಂಡು ಕಾಯಿಲೆಗಳು ಬರ್ಸ್ಕೊಬಿಟ್ರೆ ಅಯ್ಯೋ ಮುಳುಗೋಯ್ತು. ಹೋಗ್ಲಿ ಬಿಡಿ. ದೈವ ಮಾನುಷ್ಯ ರೂಪೇಣ, ದೈವ ಯಾವುದೋ ರೂಪದಲ್ಲಿ, ಯಾರದೋ ರೂಪದಲ್ಲಿ, ಎಲ್ಲಿಯೋ ಒಂದು ಭಾವದಲ್ಲಿ ಬಂದು ನಿಮ್ಮನ್ನು ಕಾಪಾಡುತ್ತದೆ. ಕಾಯ್ಬೇಕು, ಕಾಯೋ ತಾಳ್ಮೆ ಇರಬೇಕು. ಅಯ್ಯೋ ಹಿಂಗಾಗ್ಬಿಡ್ತು, ಇಲ್ಲ ನಿಜವೇ, ನನಗಿಲ್ಲ. ಈಗ ಹಿರಿಯರು ಇಬ್ಬರೂ ಇಲ್ಲ, ನೀವಿದ್ದೀರಲ್ಲ, ಯಾರದೋ ರೂಪದಲ್ಲಿ ನನ್ನ ಬಂದು ಸಲಹತ್ತಿದ್ದೀರಲ್ವಾ, ಬೆಂತಡ್ತಿದ್ದೀರಲ್ವಾ, ನನ್ನ ಧೈರ್ಯಕ್ಕಿದ್ದೀರಲ್ವಾ, ನನ್ನ ಸಮಾಧಾನಕ್ಕಿದ್ದೀರಲ್ವಾ, ನನ್ನ ಧರ್ಮಪತ್ನಿ ಇದ್ದಾಳಲ್ವಾ, ನನ್ನ ತಮ್ಮ ಮಗನ ರೂಪದಲ್ಲಿ ಇದ್ದಾನಲ್ವಾ, ನನ್ನ ನಾದಿನಿ ಮಗಳ ರೂಪದಲ್ಲಿ ಇದ್ದಾಳಲ್ವಾ, ನನ್ನ ಅಕ್ಕ ತಂಗಿಯರು ಇದಾರಲ್ವಾ, ನೀವಿದ್ದೀರಲ್ವಾ. ಏನಿಲ್ವೋ ಅದರ ಕಡೆ ನೋಡ್ತಾ, ಕುರುಗ್ತಾ, ಸಂಕಟ ಪಡ್ತಾ, ಬಾಧೆ ಪಡ್ತಾ, ಕಣ್ಣೀರ್ ಹಾಕ್ತಾ, ಅಯ್ಯೋ ಕುಸಿದು ಹೋಯ್ತು, ಏನು ಮಾಡ್ಲಿಕ್ಕಾಗಲ್ಲ. ಮರಳಿ ಕಳೆದು ಹೋದ ಸಮಯ, ಪ್ರಾಣ ಹೋದ ಜೀವ ಮರಳಿ ತರ್ಲಿಕ್ಕಾಗಲ್ಲ. ಬೇರೆ ಎಲ್ಲ ತರಬಹುದು, ಎಲ್ಲ ವಾಪಸ್ ತರಬಹುದು. ಅದರಿಂದ ಕಾಲ ಉತ್ತರ ಕೊಡುತ್ತೆ. ತಾಳ್ಮೆಯಿಂದಿರಿ. ಏನೋ ಆಗೋಯ್ತು ಗುರುಗಳು, ಮನೆ ಹೋಯ್ತು, ಹೋಗ್ಲಿ ಬಿಡಿ. ದುಡ್ಡು ಹೋಯ್ತು, ಹೋದ್ರೆ ಹೋಗ್ಲಿ ಬಿಡಿ. ಅಧಿಕಾರ ಹೋಯ್ತು, ಹೋಗ್ಲಿ ಬಿಡಿ. ಮರ್ಯಾದೆ ಹೋಯ್ತು, ಹೋಗ್ಲಿ ಬಿಡ್ರಿ. ಮತ್ತೆ ವಾಪಸ್ ತರ್ಬೋದು, ಖಂಡಿತ ತರ್ಬೋದು, ಖಂಡಿತ. ಅದಕ್ಕೋಸ್ಕರ ಹೇಳ್ತಿದ್ದಾನೆ, ಏನೋ ಆಗ್ಬಿಡ್ತು, ತುಂಬಾ ನೀವು ಕಂಪಿಸೋದು ಜಾಸ್ತಿ. ಹೌದು, ಇಲ್ಲ, ನಮ್ಮ ಹಿಡಿತದಲ್ಲಿ ಇಲ್ಲ. ಕಾಯೋಣ, ಪರವಾಗಿಲ್ಲ. ದೇಹ ಮಾರ್ಕೊಂಡು ಬದುಕ್ಬಿಡೋಣ ಮಕ್ಕಳೇ. ನೇರ ಹೇಳ್ತಾನೆ, ಭಿಕ್ಷೆ ಬೇಡಿ ಬದುಕ್ಬಿಡೋಣ ಮಕ್ಕಳೇ, ಫುಟ್ಪಾತ್ ಅಲ್ಲಿ ಮಲಗ್ಬಿಡೋಣ ಮಕ್ಕಳೇ, ಪರವಾಗಿಲ್ಲ. ಎಲ್ಲೋ ದೂರದಲ್ಲಿ ಹೋಗೋಣ, ಕಾಶಿಲಿ ಇದ್ಕೊಬಿಡೋಣ, ಪರವಾಗಿಲ್ಲ. ಅಲ್ಲಿದ್ದಾರೆ 1-4 ಜನ ಪ್ರಸಾದ ಕೊಡೋರು ಇದ್ದಾರೆ. ಒಂದು ದೇವಸ್ಥಾನದ ಹತ್ರ ಹೋಗಿ ಕುತ್ಕೊಂಡ್ರು, ಅಂತ ಸ್ಥಿತಿ ಇಲ್ಲ. ನಂಜನಗೂಡ್ಗೆ ಹೋದ್ರೆ ಸಾಕು, ಮಹದೇಶ್ವರನ ತೊಪ್ಪಲ್ಗೆ ಹೋದ್ರೆ ಸಾಕು, ನಮ್ಮ ಧರ್ಮಸ್ಥಳಕ್ಕೆ ಹೋದ್ರೆ ಸಾಕಪ್ಪ ಪ್ರಸಾದ. ತಿರುಪತಿ ಕ್ಷೇತ್ರಕ್ಕೆ ಹೋದ್ರೆ, ಅನ್ನಪೂರ್ಣೇಶ್ವರಿ ಕ್ಷೇತ್ರಕ್ಕೆ ಹೋದ್ರೆ ನಿತ್ಯ ಅನ್ನದಾನವಿದೆಯಪ್ಪ, ನಮಗೊಂದು ನೆರಳು ಕೊಟ್ಟಿದಾರಪ್ಪ, ಅಲ್ಲೊಂದು ಧರ್ಮಛತ್ರಗಳಿದ್ದಾವಪ್ಪ. ನನ್ನ ಮಾತು ಕೇಳಿ, ಅಷ್ಟು ಸ್ತಂಭೀಭೂತರಾಗಬೇಡಿ. ಬರೋವಾಗ ಏನು ತಗೊಂಡ್ಬರ್ಲಿಲ್ಲ, ಹೋಗುವಾಗಲೂ ಏನು ತಗೊಂಡ್ಬರ್ಲಿಲ್ಲ, ಏನು ತಗೊಂಡೋಗಲ್ಲ. ನೋಡಿ, ನಿತ್ಯ ನಾವು ಬದುಕಿರುವಷ್ಟು ದಿನ ವಿಧವಾದ ಬಟ್ಟೆಗಳನ್ನು ಬದಲಾಯಿಸ್ತೇವೆ. ವಿಧವಾದಂಥ ಬಟ್ಟೆ, ಇದಕ್ಕೆ ಬ್ರ್ಯಾಂಡು, ಇದು ಬ್ರ್ಯಾಂಡು, ಅದು ಬ್ರ್ಯಾಂಡು, ಇದೇ ಹಾಕ್ಬೇಕು, ಹಿಂಗೆ ಹಾಕ್ಬೇಕು ಅಂತೆಲ್ಲ ಬಯಸ್ತೇವೆ. ನಾವು ಸತ್ತಾಗ ನೋಡಿಪ್ಪ, ಮೈ ಮೇಲೆ ಒಂಚೂರು ಬಟ್ಟೆ ಕೂಡ ಇಲ್ಲದ ಹಾಗೆ ಏಕವಸ್ತ್ರರಾಗಿ ಸುಮ್ಮನೆ ಒಂದು ಬಿಳಿ ಬಟ್ಟೆ ಸುತ್ತಿ ಹಾಗೆ ಇಳಿಸ್ತಾರೆ. ಬ್ರ್ಯಾಂಡು ಇಲ್ಲ, ಏನೂ ಇಲ್ಲ. ಗಮನಿಸಿ ನೋಡಿ, ಹಾಕೋವರೆಗೂ ಈ ವಾಚು, ಆ ವಾಚು, ಈ ಬ್ರೇಸ್ಲೆಟ್ಟು, ಈ ರಿಂಗು, ಅಂತವೆ. ಏನು ಇಲ್ವಲ್ಲ, ಮತ್ತ್ಯಾಕೆ ಅಷ್ಟು ಕಂಪನ? ಸಾವಿನ ಬಗ್ಗೆ ಅವಗಾಹನೆ ಇರೋ ಮನುಷ್ಯ ನಿರ್ಲಿಪ್ತನಾಗ್ಬಿಡ್ತಾನೆ. ಏನಕ್ಕೂ ಅವನು ಕಂಪಿಸೋಲ್ಲ. ಅವನು ಹೀಗಿರ್ತಾನೆ. ಸಾವು ನಿಶ್ಚಿತ, ಇದೇ ಸತ್ಯ, ಇದೇ ಪರಮ ಸತ್ಯ. ಬರ್ಲಿ ಬಿಡೋ, ನೋಡೋಣ. ಅಲ್ಲಿವರೆಗೂ ಈಜೋಣ. ಕೈಗಳು ಕೊಟ್ಟಿದ್ದಾನೆ, ಕಾಲುಗಳು ಕೊಟ್ಟಿದ್ದಾನೆ, ನಡೆಯೋಣ. ಸೈಕಲ್ ಇಲ್ಲ, ಕಾರ್ ಇಲ್ಲ, ಏನೂ ಇಲ್ಲ, ಗಾಡಿ ಇಲ್ಲ, ಪ್ಲೇನ್ ಇಲ್ಲ, ಬೇಕಿಲ್ಲ. ಕಾಲು ತೆಗೆದು ಬಿಟ್ಟಿದ್ದಾನೆ, ತೆಗೆದುಕೊಂಡು ಹೋಗೋಣ ಬಿಡಿ. ಅಷ್ಟು ಸ್ತಂಭೀಭೂತರಾಗ್ಬಿಡಿ. ಒಂದು ಸ್ವಲ್ಪ ಸಮಯ ಕಾಲವೇ ನಡೆಸುತ್ತದೆ, ಕಾಲವೇ ಉತ್ತರ ಕೊಡುತ್ತದೆ, ಕಾಲವೇ ಮಾರ್ಗದರ್ಶನ ಮಾಡಿಸುತ್ತದೆ. ಕಾಯಬೇಕಷ್ಟೆ. ಪಾಂಡವರೇ ಸಾಕ್ಷಿ ಅಲ್ವಪ್ಪ, ನನ್ನ ರಾಮಚಂದ್ರ ಪ್ರಭು ಸಾಕ್ಷಿ ಅಲ್ವಪ್ಪ,
ನನ್ನ ಕೃಷ್ಣರು ಸಾಕ್ಷಿ ಅಲ್ವಪ್ಪ, ಸುಗ್ರೀವ ಸಾಕ್ಷಿ ಅಲ್ವಪ್ಪ, ವಿಭೀಷಣ ಸಾಕ್ಷಿ ಅಲ್ವೇನಪ್ಪ, ಭರತ ಸಾಕ್ಷಿ ಅಲ್ವೇನಪ್ಪ, ಹೌದಲ್ವಾ? ಸ್ವಲ್ಪ ಕಾಯೋಣ. ಏನು 14 ವರ್ಷ ಆಗ್ಬೋದು, 28 ವರ್ಷ ಆಗ್ಲಿ ಬಿಡಿ. ಸತ್ಯಮೇವ ಜಯತೆ. ನಿಮ್ಮಲ್ಲಿರುವ ಸತ್ಯವೇ ನಿಮಗೆ ದಾರಿ ತೋರಿಸುತ್ತೆ, ಗೆಲ್ಲಿಸುತ್ತೆ. ಆತಂಕಕ್ಕೊಳಗಾಗ್ಬೇಡಿ. ಅವನು ಯಾರೋ ಕೆಟ್ಟದ್ ಮಾಡಿಬಿಟ್ಟ, ಕಾಲ ಉತ್ತರ ಕೊಡುತ್ತೆ ಬಿಡಿ ಅವನಿಗೆ ಯಾವುದೋ ರೂಪದಲ್ಲಿ. ಖಂಡಿತ ಯಾವುದೋ ರೂಪದಲ್ಲಿ. ನೀವು ಅಸ್ತ್ರವನ್ನು ಕೈಗೆ ತಗೋಬೇಡಿ, ಕಾನೂನನ್ನು ಕೈಗೆ ತಗೋಬೇಡಿ, ಹಾಗೆ ಆತ್ಮಹತ್ಯೆನೂ ಮಾಡ್ಕೋಬೇಡಿ, ಹಾಗೆ ಡಿಪ್ರೆಷನ್ಗೂ ಜಾರಬೇಡಿ. ಅಷ್ಟೇ ಹೇಳ್ತೇನೆ. ಬಿಡೋ, ಅವನಿದ್ದಾನೆ, ನಡೆಸ್ತಾನೆ. ಅವನಿದ್ದಾನೆ, ನಮ್ಮನ್ನು ಭೂಮಿಗೆ ಕರ್ಕೊಂಡು ಬಂದಿದ್ದಾನೆ ಅಂದರೆ ಎಲ್ಲೋ ಒಂದು ತುತ್ತು ಊಟ ಇಟ್ಟಿದ್ದಾನೆ, ಒಂದಷ್ಟು ನೆರಳು ಇಟ್ಟಿದ್ದಾನೆ. ನನ್ನ ಮಾತು ಕೇಳಿ. ಒಳ್ಳೆದಾಗ್ಲಿ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಈ ದಿನದಂದು, ಈ ತಿಥಿಯಂದು ಹುಟ್ಟಿದವರು ಬಲರಾಮನಂತ ಶಕ್ತಿಯುಳ್ಳವರು. ಬಲರಾಮರು ಭೀಮನಿಗೂ ದುರ್ಯೋಧನನಿಗೂ ಗದಾಯುದ್ಧವನ್ನ ಕಲಿಸಿದಂಥವರು ಅಂದ್ರೆ ಬಲರಾಮರ ತಾಕತ್ತು ಎಷ್ಟು ಲೆಕ್ಕ ಹಾಕೊಳ್ಳಿ. ಅಂತ ಒಂದು ವಿಶೇಷವಾದ ದಿನವೇ ತ್ರಯೋದಶಿ, ಅದರಲ್ಲೂ ಸೋಮವಾರ ತ್ರಯೋದಶಿಯಾಗಿದ್ದರೆ ಪೂರ್ಣ ಫಲಂ, ಭಾನುವಾರವೂ ತ್ರಯೋದಶಿಯಾಗಿದ್ದರೆ ಪೂರ್ಣ ಬಲಂ. ಫಲಂ ಬಲಂ ಎರಡೂ ಇರತಕ್ಕಂಥ ಶಕ್ತಿ. ನೀವು ಬಲರಾಮನಂತ ಶಕ್ತಿ ಉಳ್ಳವರು. ಯಾರ್ಯಾರು ತ್ರಯೋದಶಿ ಹುಟ್ಟಿದಿರಿ ಆನ್ಸರ್ ಮಾಡ್ತೀರಿ, ನಾನು ಕಾಯ್ತಿರ್ತೇನೆ. ಶಿವನ ರುದ್ರಾಂಶದ ಒಂದು ಸ್ವಲ್ಪ ನಿಮ್ಮಲ್ಲಿರುತ್ತೆ, ಅಂಥದ್ದೊಂದು ಶಕ್ತಿ ನಿಮ್ಮ ಪಕ್ಕದಲ್ಲಿ ನಿಂತರೆ ನೀವು ಬಲರಾಮರೇ, ಜಗಜಟ್ಟಿಯೇ ನೀವು. ಅಸಾಧಾರಣ ಶಕ್ತಿ ತ್ರಯೋದಶಿ ಹುಟ್ಟಿದವರು. ಎಂಥ ಸೋಲನ್ನು ಬೇಕಾದರೂ ಅರಗಿಸ್ಕೊಳ್ತಕ್ಕಂಥವ್ರು. ಯಾರಾದರೂ ತ್ರಯೋದಶಿಯಲ್ಲಿ ಹುಟ್ಟಿದವ್ರು ನಿಮ್ಗೆ ಗೊತ್ತಿದ್ರೆ ಅವ್ರ ಜೊತೆ ಹತ್ರ ಹೋಗಿ ಕೂತ್ಕೊಳ್ಳಿ, ನೀವು ನೋಡಿ ಹೀಗಾಗ್ತಾರೆ. ನನ್ನ ಗುರುಗಳು ತ್ರಯೋದಶಿಯ ಹುಟ್ಟಿರೋದು. ಅಂತಾರೆ ಅವರು. ಏನೋ ಆದಾಗೆ ನಾನು ಇದ್ದೀನಲ್ವೇನೋ, ಯಾವಾಗಲಾದ್ರೂ ಒಂದ್ಸಲ ನಾನು ಕುಸ್ದೋಗ್ತಾನೆ. ನಾನು ಮನುಷ್ಯನಪ್ಪ ನಿಮ್ಮ ಹಾಗೆ, ನನಗೂ ನಿಮ್ಮ ಹಾಗೆ ಕಣ್ಣೀರು ಬರುತ್ತೆ, ನನಗೂ ನಿಮ್ಮ ಹಾಗೆ ದುಃಖ ಆಗುತ್ತೆ, ನನಗೂ ಇದೆ. ಬಾಧೆಗಳಿದ್ದಾವೆ, ಹೊರೆಗಳಿದ್ದಾವೆ, ಜವಾಬ್ದಾರಿಗಳಿದ್ದಾವೆ, ನೀವುಗಳಿದ್ದೀರಿ. ಹೋಗ್ತಾನೆ, 1-2 ವರ್ಷಕ್ಕೋ 3 ವರ್ಷಕ್ಕೋ ಒಮ್ಮೆ ಕುತ್ಕೋಬಿಡ್ತಾನೆ. ಏನೋ ಅದ್ವಾ ಅಂತಾರೆ. ನೋಡಿದ್ದೇನೆ ಅವ್ರನ್ನ ತ್ರಯೋದಶಿ ಫುಟ್ಪಾತಲ್ಲಿ ಒಂದ್ರಲ್ಲಿ ಮಲಗಿಸಿಲ್ಲ ಅವ್ರನ್ನ. ಯಾರ್ದೋ ಮನೇಲಿ ಬೆಳೆದವ್ರು, ಅಲ್ಲಿ ಕುಡಿ ತುಳಿತಾ ಬದುಕ್ತವ್ರು. ಕಟ್ಟಿದ್ದಾರೆ ಸಾಮ್ರಾಜ್ಯ. ಸಾವಿರಾರು ಮಂದಿಗೆ ಅನ್ನದಾತರು, ಲಕ್ಷಾಂತರ ಮಂದಿಗೆ ನೆರಳು. ಏನೋ ಇತ್ತು ನನ್ನ ಹತ್ರ, ನೋಡಿಲ್ವೇನ ನೀನು? ಹೀಗೆ ಅವ್ರು ಕೂತ್ಕೊಳ್ಳೋದು. ಅವ್ರ ಹತ್ರ ದೊರೆ ಮಟ್ಟದ ವ್ಯಕ್ತಿಗಳು ತಲೆ ಬಗ್ಗಿಸಿ ನಿಲ್ತಾರೆ. ಅಂತ ಮಹಾವಿದ್ಯಾ ಪಾರಂಗತ, ಅಷ್ಟಮಂಗಳ ವಿದ್ಯಾ, ವೈದಿಕ ಶಕ್ತಿ ಅದೊಂದು ಅಪರಿಮಿತ. ಅದೆಲ್ಲ ನಮಗೆ ಸಿಗೋರಲ್ಲ. ಯಾವಾಗಲೂ 3 ವರ್ಷಕ್ಕೂ 5 ವರ್ಷಕ್ಕೊಮ್ಮೆ ಸಿಕ್ಕರೆ ನನ್ನ ಪ್ರಾಪ್ತಿ. ವಿದ್ಯಾದಾತರು, ಜ್ಞಾನದಾತರು, ಸರಸ್ವತಿ ದಾತರು 3 ಒಬ್ಬರ ಹತ್ರನೇ ಇರೋಲ್ಲ. ಶಕ್ತಿ, ವಿದ್ಯೆ ಹಾಗೂ ವಿಶೇಷವಾಗಿ ಸರಸ್ವತಿ ಅಪರೂಪ ಅಂತೇವೆ. ಅಂತ ಅಪರೂಪದ ಅಪರೂಪ ಶಕ್ತಿ ಈ ಬಲರಾಮನ ತಾಕತ್ತು ತ್ರಯೋದಶಿ ಹುಟ್ಟಿದವರ ಹತ್ರ ಇರುತ್ತೆ. ನಾನು ನೋಡಿದ್ದೇನೆ. ಯಾಕೆ ಹೇಳಿ? ಶಿವಯ್ಯ ಯಾರಿಗೆ ಸೋದರ ಗೊತ್ತಾ?
ಸರಸ್ವತಿ ದೇವಿಗೆ ತುಂಬಾ ಜನ ಗೊತ್ತಿಲ್ಲ, ಅದಕ್ಕೆ ಸರಸ್ವತಿ ದೇವಿಯು ಕೂಡ ಬಿಳುಪೆ, ನನ್ನ ಪರಮಶಿವ ಸಾಂಬ ಶಿವ ಕೂಡ ಬಿಳುಪೆ, ಹಚ್ಚ ಬೆಳುಪು. ಇಷ್ಟು ಬೆಳಗಿರೋದು ಜಗತ್ತಲ್ಲಿ ಶಿವನ್ ಬಿಟ್ರೆ ಇನ್ಯಾರೂ ಇಲ್ಲ, ಸರಸ್ವತಿ ದೇವಿ ಅಷ್ಟೇ. ಅದಕ್ಕೆ ನೀಲಕಂಠ ಅಂತ ಏನಕ್ಕೆ ಕರಿತೇವೆ ಅಂದ್ರೆ, ಆ ಕುಡಿದಂತ ಆಲಾಹಲ ವಿಷ ಇದೆಯಲ್ಲ, ಅಮ್ಮನವ್ರು ಹೀಗೆ ಹಿಡ್ಕೊಂಡಾಗ ಅಲ್ಲಿ ನೀಲಿಯಾಗಿ ನಿಂತ್ಕೋಬೇಕು. ಪೂರ್ಣ ಬೆಳುಪು ನನ್ನ ಭಗವಂತ ಶಿವಯ್ಯ, ಪೂರ್ಣ ಬೆಳುಪು. ನೀವು ನೋಡಿದಾಗ ಸೀರಿಯಲಲ್ಲಿ ನೋಡಿದಾಗೆ ಕಪ್ಪು ನೀಲಿ ವರ್ಣ ಅದೆಲ್ಲ ಇಲ್ಲ, ನನ್ನ ಜಗತ್ ಶಕ್ತಿ. ಅಷ್ಟು ಒಂದು ಬೆಳುಪು ಶಿವಯ್ಯ, ಅಷ್ಟು ಶುಭ್ರ ಇರಬಾರ್ದು ಅಂತಲೇನೋ ಪ್ರಕೃತಿಯ ಅಲ್ಲೊಂದು ಮಾಯ. ಅದಾಯ್ತರ. ಇನ್ನು ಪಾರ್ವತೀ ದೇವಿ ವಿಶೇಷವಾಗಿ ಶಕ್ತಿ ದೇವಿ ಅರ್ಧಾಂಗಿನಿ, ಹಾಗೆಯೇ ಲಕ್ಷ್ಮೀ ದೇವಿ ಕೂಡ ವಿಪರೀತ ಮಮಕಾರ. ಅದಕ್ಕೆ ಪೂರ್ಣ ಸಂಪತ್ತಿನ ದೊರೆಸಾನಿಯನ್ನಾಗಿ ಮಾಡಿ ಆಕೆಗೆ ರಕ್ಷಕ ಭಟನನ್ನಾಗಿ ಕುಬೇರನನ್ನಿಟ್ಟಿರೋದು. ವಿಪರೀತ ಮೋಹ, ಅಣ್ಣಯ್ಯ ಅನ್ನತಕ್ಕಂಥದ್ದು ಆ ತಾಯಿ ಲಕ್ಷ್ಮೀ ದೇವಿಗೆ. ಅದಕ್ಕೆ ಆ ಅಮ್ಮನಿಗೆ ಪದ್ಮವಿಟ್ಟು ಪೂಜೆ ಮಾಡಿದರೆ ವಿಶೇಷವಾದಂಥ ಅನುಗ್ರಹ ಪ್ರಾಪ್ತಿ ಅಂತವೆ. ಯಾಕೆ ಗೊತ್ತಾ? ಸಹಸ್ರ ಕಮಲದಳವನ್ನ ಇಟ್ಟು ಶಿವಯ್ಯನಿಗೆ ಪೂಜೆ ಮಾಡಿರ್ತಕ್ಕಂಥದ್ದು ಅಪರೂಪ. ಸಹಸ್ರದಳ ತಾವರೆ ಹೂಗಳು ಕೆಲವು ಕಡೆ ಬೆಳೀತಕ್ಕಂಥದ್ದಾಗುತ್ತೆ. ಸಹಸ್ರದಳ ನಾವು ನೋಡಿದ್ರೆ ಒಂದು 5, 6, 7, 8 ದಳಗಳಿರ್ತವೆ ಅಷ್ಟೇ ತಾವರೆ ಎಲೆ ಕಮಲ. ಎಲ್ಲೋ ಅಪರೂಪ ನಾನು ನೋಡಿದ್ದೇನೆ, ಸಹಸ್ರದಳ ಕಮಲವನ್ನ ನಾನು ನೋಡಿದ್ದೇನೆ. ಕೆಲವರು ಬೆಳೆಸಿಟ್ಟಿದ್ದಾರೆ ದೇವಿಗೋಸ್ಕರವೇ, ಲಕ್ಷ್ಮಿಗೋಸ್ಕರವೇ ಅದನ್ನ ಬೆಳೆಸ್ತಕ್ಕಂಥ ಜಾಗಗಳನ್ನ ನಾನು ನೋಡಿದ್ದೇನೆ. ಆಂಧ್ರದ ಒಂದು ಕಡೆ ಬೆಳೆಸಿರ್ತಕ್ಕಂಥದ್ದನ್ನ ನಾನು ನೋಡಿದ್ದೇನೆ, ಸಹಸ್ರದಳವನ್ನ ಅಮ್ಮನವರಿಗೆ. ಅಂಥ ಒಂದು ಸ್ವರ್ಣ ಖಚಿತ ಸಹಸ್ರದಳ ಕಮಲದಿಂದ ಶಿವಯ್ಯನಿಗೆ ಪೂಜೆ ಅಂತೆ ಹಾಕಿ ಮಾಡುವಾಗ ಸಹಸ್ರ ವರ್ಷಗಳು, ಅದರಲ್ಲೂ ಸಹಸ್ರ ವರ್ಷಗಳು ಆ ಪೂಜೆ ಮಾಡ್ತಾ ಮಾಡ್ತಾ ಕಟ್ಟ ಕಡೆಯದಾಗಿ ಆ ಭಗವಂತ ಶಿವಯ್ಯ ಪರೀಕ್ಷೆ ಮಾಡಲಿಕ್ಕೆ ಆ ಕಮಲ ಸಿಗದಿದ್ದ ಹಾಗೆ ಮಾಡಿದ್ರಂತೆ. ಆ ಅಮ್ಮ ಕ್ಷಣ ಮಾತ್ರವು ಸಮಯ ಮೀರೋಗ್ಬಿಡುತ್ತೆ, ಮುಹೂರ್ತ ಶಿವಯ್ಯನ ಪೂಜೆ ಆಗ್ಬೇಕು ಅಂತ ತನ್ನ ಒಂದು ಸ್ತನಭಾಗವನ್ನೇ ಆ ಜಗನ್ಮಾತೆ ಕುಯ್ದು ಸಮರ್ಪಿಸಿದ್ಲಂತೆ. ಅಂತ ಪರಮಾರ್ಥಿಕ ಒಂದು ಬುದ್ಧಿ. ನನ್ನ ಶಿವಯ್ಯ ಅನ್ನತಕ್ಕಂತೆ ದಗ 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 ರುದ್ರನೇ ಹಿಡಿದು ಏನು ಮಾಡಿಬಿಟ್ಟೆ ತಾಯಿ. ಎಂದಿನಿಂದ ಈ ಕಮಲವೇ ನಿನ್ನ ಪ್ರಾಪ್ತಿಯಾಗಿ, ಕಮಲದ ಮೇಲೆ ಕುಳಿತು ಕಮಲದ ಪೂಜೆ ನಿನ್ನದಾಗಲಿ, ಇಡೀ ವಿಶ್ವದ ಐಶ್ವರ್ಯವೆಲ್ಲ ನಿನ್ನದಾಗಲಿ ಅಂತ ವರ ಕೊಟ್ಟಿದ್ದು ಶಿವಯ್ಯ. ಅದಕ್ಕೆ ಲಕ್ಷ್ಮೀ ಪೂಜೆ ಮಾಡೋದು. ಸೊ ಆ ಮೂರರ ಸಮ್ಮಿಳಿತವು ಆ ರುದ್ರಾಂಶದಲ್ಲಿದೆ. ಅಂತ ಒಂದು ರುದ್ರಾಂಶ ಸಂಕೇತ ಈ ಒಂದು ತ್ರಯೋದಶಿಯಲ್ಲಿ ಹುಟ್ಟಿರ್ತವರ ಹತ್ರ ಇರುತ್ತೆ. 0 to ಹೀರೋ ಆಗುವಷ್ಟು ಒಂದು ಶಕ್ತಿ. ಬಲಭೀಮರು, ಜಟ್ಟಿಗಳು, ದುರ್ಯೋಧನನಂತ ಒಂದು ರೀತಿ ಹಿಡಿದು ಪಟ್ಟು ಇದು ಮುಗಿಬೇಕು ಅಂದ್ರೆ ಮುಗಿಸೋವರೆಗೂ ಬಿಡಲ್ಲ ಅವರು ಆ ರೀತಿಯ ಉಡಪಟ್ಟೆ. ಚಕ್ರವರ್ತಿ ಪ್ರಭಾವ ತ್ರಯೋದಶಿ ಎಂದು ಹುಟ್ಟಿರ್ತಕ್ಕಂಥವ್ರು. ನೀವೆಲ್ಲಿದ್ದರೂ ರಾಜರೇ, ನೀವು 4 ಜನರಲ್ಲಿದ್ರು, ಬಿಕಾರಿಗಳ ಜೊತೆಲಿದ್ರು, ಬಿಕಾರಿಗಳಿಗೆ ಒಂದು ಸೂಪರ್ವೈಸರ್ ಆಗಿರ್ತೀರಿ. ಒಂದು ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ರೆ ಸೆಕ್ಯೂರಿಟಿ ಸೂಪರ್ವೈಸರ್ ಆಗಿರ್ತೀರಿ. ನನ್ನ ಗುರುಗಳು ಸೆಕ್ಯೂರಿಟಿ ಸೂಪರ್ವೈಸರ್ ಆಗಿದ್ರು. ಒಂದು ಆಫೀಸ್ ಬಾಯ್ ಕೆಲಸ ಮಾಡ್ತಿದ್ರೆ ಅವ್ರಿಗೆಲ್ಲ ಇವರು ಇದಾಗಿದ್ರು. ಒಂಥರ ತ್ರಯೋದಶಿ ಅವ್ರನ್ನ ನೋಡಿದ್ದಾನೆ, ಅವ್ರಿಂದ ಕಲ್ತಿರೋದು ತುಂಬಾ. ನೆಲದಲ್ಲಿ ಚಾಪೆ ಮೇಲೆ ಮಲಗಿದ್ರು ಕೂಡ ಅದೊಂದು ಗತ್ಯ ಅವ್ರು ನಾನು ನೋಡಿದ್ದಾನೆ. ಅಂಥ ವ್ಯಕ್ತಿ ಇವತ್ತು ಸುವರ್ಣ ಸುಪ್ಪತ್ತಿಗೆ ಬಿಡಿ, ಅದು ಬೇರೆ ಲೋಕ, ಬೇರೆ ಸ್ಥಾಯಿ, ಅದು ತ್ರಯೋದಶಿಯೇ. ಇವರ ಬಳಿ ನಾವು ನಿಂತರೆ ನಮಗೆ ಆನೆ ಬಲ, ಸಹಸ್ರ ಆನೆಗಳ ಬಲ ಅವರಿಗಿರುತ್ತೆ. ಅಂಥದ್ರಲ್ಲಿ ನಮಗೂ ಕೂಡ ಒಂದು ರೀತಿ ಪಟ್ಟದ ಆನೆಯ ಜೊತೆ ಬರೋ ಗತ್ತಿದೆಯಲ್ಲ, ನಮಗೂ ಕೂಡ ಇವ್ರ ಜೊತೆಲಿದ್ರೆ ಆ ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಸನ್ಮಾನ, ಧೈರ್ಯ, ಉತ್ಸಾಹ, ಎಂದಿಗೂ ಮಾಸದ ಒಂದು ಆಕರ್ಷಣೀಯ ವ್ಯಕ್ತಿತ್ವ ತ್ರಯೋದಶಿ ಎಂದು ಹುಟ್ಟಿರುವುದು. ಅದರಲ್ಲೂ ಭಾನುವಾರವೋ ಸೋಮವಾರವೋ ಹುಟ್ಟಿದ್ರೆ ಪರಿಪೂರ್ಣ ಫಲ. ಶುಕ್ರವಾರ, ಸೋಮವಾರ,
ಭಾನುವಾರ ಅದೊಂಥರ ಅಭಿಜಿತ್ ಲಗ್ನದ ಥರ ನಿಮ್ಮ ಶಕ್ತಿ. ಸರಿಯಾಗಿ ಸದ್ಬಳಕೆ ಮಾಡಿಕೊಂಡರೆ, ಒಳ್ಳೆಯದಕ್ಕೆ ನೀವು ಪಟ್ಟು ಹಾಕಿ ನಿಂತರೆ ಲಕ್ಷಾಂತರ ಮಂದಿಗೆ ಅನ್ನ ಕೊಡುವಂಥ, ಒಂದು ನೆರಳು ಕೊಡುವಂಥ ಶಕ್ತಿ, ಸ್ಥೈರ್ಯ, ಸಾಮರ್ಥ್ಯ ನಿಮ್ಮದಾಗತಕ್ಕಂಥದ್ದಾಗುತ್ತೆ. ನಿಮ್ಮ ಮನೇಲಿ ಯಾರಾದರೂ ತ್ರಯೋದಶಿ ಎಂದು ಹುಟ್ಟಿದವರಿದ್ದಾರಾ? ಎಷ್ಟು ಜನ ಕಾಮೆಂಟ್ಸ್ ಮಾಡ್ತೀರಿ? ಕಾಯ್ತಾ ಇರ್ತಾನೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ವಿಶಾಖ ನಕ್ಷತ್ರ, ಮೇಷರಾಶಿ. ಚೆನ್ನಾಗಿದೆ, ಬ್ಯೂಟಿಫುಲ್ ಡೇ. ಚಂದ್ರ ಗುರು ಸಾರ. ಗುರು ಮಿಥುನದಲ್ಲಿ ಕುಳಿತಿರ್ತಕ್ಕಂಥದ್ದು ಕುಜನ ಸಾರ. ಕುಜ ಕೇತು ಸಾರ. ಒಂಥರ ಕಟ್ಟಾಗ್ತಾಗಿರುತ್ತೆ. ಅದರಲ್ಲೂ ಈ ಒಂದು ವೈದ್ಯರುಗಳಾಗಿದ್ದೀರಿ, ಒಂಥರ ಪ್ರೊಫೆಷನಲ್ಸ್ ಉದ್ಯೋಗ, ಇಂಜಿನಿಯರ್, ಡಾಕ್ಟರ್ಸ್, ವೈದ್ಯರು, ಟೀಚರ್ಸು, ಲಾಯರ್ಸು, ಪೊಲೀಸು, ಈ ಥರ ಸ್ವಲ್ಪ ಒತ್ತಡದ ಛಾಯೆ ಇರುತ್ತೆ. ಆದರೂ ಅದನ್ನು ದಾಟ್ಕೊಂಡು ಬರ್ತೀರಿ, ನಿಭಾಯಿಸ್ತೀರಿ. ಗುರು ಚಂದ್ರ ಯೋಗವಲ್ವಾ? ಎಂಥ ತೊಂದರೆ ಬಂದು ಗುರುವಿನ ದೃಷ್ಟಿ ಚಂದ್ರನ ಮೇಲೆ ಇರೋದ್ರಿಂದ ಆ ಹೊರೆಯಿಂದ ಹೊರಗಡೆ ಬರ್ತೀರಿ, ಗೆಲ್ತೀರಿ. ವೃಷಭ ರಾಶಿ. ಗುರು ನಿಮಗೆ ಧನಸ್ಥಾನದಲ್ಲಿದ್ದಾನೆ ಬುಧನ ಜೊತೆ. ಸಮಥಿಂಗ್ ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮನಿ ರಿಲೇಟೆಡ್, ಮನಿ ಮ್ಯಾನೇಜ್ಮೆಂಟ್ ಅಂತಹ ಒಂದು ವೃತ್ತಿ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಮಿಥುನ ರಾಶಿ. ಚಂದ್ರ ಗುರುಸಾರ. ಗುರು ನಿಮ್ಮನೇಲೆ ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ವೆಹಿಕಲ್ ಸೇಲ್ಸು, ಆಟೋಮೊಬೈಲ್ಸು, ಸರ್ವಿಸ್ ಓರಿಯೆಂಟೆಡ್ ಕೆಲಸ ಕಾರ್ಯ, ಅದ್ಭುತ ಪ್ರಗತಿ. ಕರ್ಕಾಟಕ ರಾಶಿ. ಸ್ವಲ್ಪ ಖರ್ಚು, ಮನೆ ಬದಲಾವಣೆ, ಜಾಗ ಬದಲಾವಣೆ, ಗಾಡಿ ಬದಲಾವಣೆ, ಈ ರೀತಿಯ ಭಾವಗಳಿಂದ ಒಂದು ಸ್ವಲ್ಪ ಆಲೋಚನೆಗಳು ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಒಂದು ಸ್ವಲ್ಪ ಇರುತ್ತೆ. ನಿಧಾನ ಮಾಡಿ, ದುಡುಕಬೇಡಿ ಅಷ್ಟೇ. ಆಕಸ್ಮಿಕ ದೈವ ದರ್ಶನ, ಗುರು ದರ್ಶನ, ಜ್ಞಾನ ದರ್ಶನ, ಪುತ್ರ ದರ್ಶನ ಎಲ್ಲವನ್ನು ಪಡೆಯತಕ್ಕಂಥ ಶುಭ ಯೋಗ. ವಿಶೇಷವಾಗಿ ಸಿಂಹರಾಶಿ. ಗುರು ಲಾಭದಲ್ಲಿದ್ದಾನೆ, ಚೆನ್ನಾಗಿದೆ. ಭೂಮಿ, ಮನೆ, ಜಾಗ, ಅಡ್ಮಿನಿಸ್ಟ್ರೇಷನ್, ರಿಯಲ್ ಎಸ್ಟೇಟು, ಗೌರ್ಮೆಂಟ್ ಪ್ರಾಜೆಕ್ಟ್ಸು, ಉನ್ನತ ಹುದ್ದೆಯಲ್ಲಿದ್ದೀರಿ. ಪರಿಶ್ರಮದಿಂದ ಸಾಧಿಸುತ್ತೀರಿ. ಪರಿಶ್ರಮ ಇರುತ್ತೆ, ಗೆಲುವು ಇದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕಂಥ ಗೆಲುವು. ಕನ್ಯಾ ರಾಶಿ. ಕೇಂದ್ರದಲ್ಲಿ ಕುಳಿತಿರತಕ್ಕಂಥ ಗುರು ಬುಧನ ಜೊತೆ ಇರೋದ್ರಿಂದ ಕನ್ಸಲ್ಟೆಂಟ್ ವೃತ್ತಿಗಳು, ಮಧ್ಯವರ್ತಿಯ ವೃತ್ತಿಗಳು ಯಾವುದಾದರೂ ಸರಿಯೇ, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಇನ್ನು ತುಲಾ ರಾಶಿ. ವಿಶೇಷವಾಗಿ ಭಾಗ್ಯದಲ್ಲಿ ಗುರುವಿದ್ದು ಗುರುವಿನ ದೃಷ್ಟಿ ನಿಮ್ಮ ಮೇಲೆ ಇರೋದ್ರಿಂದ ಎಂಥದ್ದೇ ಹಣಕಾಸು ಸಮಸ್ಯೆ, ವೃತ್ತಿ ಸಮಸ್ಯೆ, ಕುಟುಂಬ ಸಮಸ್ಯೆ ಇದ್ದರೂ ತುಂಬ ಒಂದು ಯಾರದೋ ಒಂದು ಗುರು ಮಾರ್ಗದರ್ಶನ, ದೈವ ಮಾರ್ಗದರ್ಶನ, ಹಿರಿಯರ ಮಾರ್ಗದರ್ಶನದಿಂದ ಗೆಲುವು ನಿಮ್ಮದಾಗತಕ್ಕಂಥ ಒಂದು ಭಾವವಿರುತ್ತದೆ. ಚೆನ್ನಾಗಿದೆ. ವೃಶ್ಚಿಕ ರಾಶಿ. ಗುರುವೂ ಅಷ್ಟಮ, ಚಂದ್ರನೂ ಅಷ್ಟಮ. ಒಂದು ಸ್ವಲ್ಪ ತೊಳಲಾಟವೇ. ವೃತ್ತಿಗೆ ಸಂಬಂಧಿತ, ಕುಟುಂಬಕ್ಕೆ ಸಂಬಂಧಿತ, ಆರೋಗ್ಯಕ್ಕೆ ಸಂಬಂಧಿತ, ಮನಸ್ಸಿಗೆ ಏನೋ ಒಂದು ರೀತಿ ಪಿಚ್ ಅನ್ನಿಸ್ತಕ್ಕಂಥದ್ದು. ಒಳ್ಳೆಯದಕ್ಕೆ ಖರ್ಚು, ಓಡಾಟಕ್ಕೆ ಖರ್ಚು, ಶುಭ ಕಾರ್ಯಕ್ಕೆ ಖರ್ಚಾಗತಕ್ಕಂಥ ಒಂದು ಭಾವ. ಧನುಸು ರಾಶಿ. ಕೇಂದ್ರದಲ್ಲಿ ಗುರು ದೃಷ್ಟಿ ಇರುವುದರಿಂದ, ಬುಧನ ಜೊತೆ ಸೇರಿರೋದ್ರಿಂದ ಕೇಂದ್ರಾಧಿಪತಿ ಯೋಗವಾಗಿ ಭಾಗ್ಯೋದಯವಾಗತಕ್ಕಂಥ ದಿನ. ಯಾವುದೇ ಹುದ್ದೆ, ಮುಖ್ಯವಾಗಿ ವೈದ್ಯರು, ಡಾಕ್ಟರ್ ಲೈನ್, ಮೆಡಿಕಲ್ ಲೈನ್, ಎಜುಕೇಷನ್ ಲೈನ್, ಫೌಂಡೇಶನ್ ಲೈನ್, ಮಾರ್ಗದರ್ಶನ, ಆಶ್ರಮ, ದೇವತಾ ಕಾರ್ಯ, ದಾರಿ ತೋರಿಸುವಂಥ ಕೆಲಸ ಕಾರ್ಯಗಳು ವಿಶೇಷ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಗುರು ಶುಭ್ರಂ. ಮಕರ ರಾಶಿ.
ಚಂದ್ರ ವಿಶೇಷವಾಗಿ ದಶಮದಲ್ಲಿ ಕುಳಿತು ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ, ಹಣಕಾಸಿಗೆ ಸಂಬಂಧಪಟ್ಟಂತೆ, ವೃತ್ತಿಗೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಎಳೆದಾಟಗಳನ್ನು ಮಾಡತಕ್ಕಂಥದ್ದಾಗುತ್ತೆ. ಎಲ್ಲೋ ತೃಪ್ತಿ ಇಲ್ಲ, ಯಾರೋ ನಮ್ಮ ಕಡೆ ಗಮನ ಕೊಡ್ತಿಲ್ಲ, ಅವೆಲ್ಲ ಬಿಡಿ. ನಿಮ್ಮ ಆತ್ಮಸಾಕ್ಷಿಗೆ ತಕ್ಕಂತೆ ಕೆಲಸ ಮಾಡ್ತಿದ್ದೀರಲ್ವಾ, ಅವನು ಯಾರ್ರಿ ಕೊಡೋಕ್ಕೆ? ಅವೆಲ್ಲ ನೀವು ಮನುಷ್ಯನ ಮೇಲೆ ನಂಬಿಕೆ ಇಟ್ಕೋಬೇಡಿ, ದೈವದ ಮೇಲೆ. ಆ ದೈವ ನಿಮ್ಮ ಆತ್ಮಸಾಕ್ಷಿಯಲ್ಲೇ ಇದೆ, ಅವನಲ್ಲಿದ್ದಾನೆ. ಅವನ ಮೇಲೆ ನಂಬಿಕೆ ಇಟ್ಟು ಹೆಜ್ಜೆ ಇಡಿ, ಗೆಲುವು ನಿಮ್ಮದಾಗತಕ್ಕಂಥದ್ದು. ದುರ್ಗಾ ಆರಾಧನೆ, ದುರ್ಗಾ ಪೂಜೆ, ದುರ್ಗಾ ದರ್ಶನಂ, ಸಮಾಧಾನ. ಕುಂಭರಾಶಿ. ಭಾಗ್ಯದಲ್ಲಿ ಚಂದ್ರ ಚೆನ್ನಾಗಿದೆ, ಗುರು ದೃಷ್ಟಿ. ಏನೇ ಕೆಲವೊಂದು ತೊಂದರೆಗಳಿದೆ, ಹಣಕಾಸು ಚಿಕ್ಕುಗಳು, ವೃತ್ತಿ ಚಿಕ್ಕುಗಳು, ವ್ಯವಹಾರ ಚಿಕ್ಕುಗಳು, ಜವಾಬ್ದಾರಿಗಳು ಒಂಚೂರು ಹೈರಾಣ ಮಾಡಿದ್ರು ಗುರುದೃಷ್ಟಿ ಪಂಚಮದಿಂದ ನೋಡುತ್ತಿರುವುದರಿಂದ ನಿಮಗಿರುವ ತಲೆನೋವು, ಟೆನ್ಷನ್ಸು ಹೊರಗಡೆ ಬರ್ತೀರಿ, ವಿಜಯ ಪ್ರಾಪ್ತಿ ಆಗುತ್ತೆ. ಇವತ್ತೊಂದು ಶುಭ ಸುದ್ದಿಯೊಂದನ್ನು ಕೂಡ ವೃತ್ತಿಪರವಾಗಿಯೋ ಕುಟುಂಬದ ಪರವಾಗಿಯೋ ಪಡೆಯತಕ್ಕಂಥ ಒಂದು ದಿನ. ಮೀನರಾಶಿ. ಅಷ್ಟಮದಲ್ಲಿ ಚಂದ್ರ, ಗುರುಸಾರ, ನಷ್ಟಂ. ಯಾವುದೋ ದೊಡ್ಡ ಕಾರ್ಯ ನಂಬಿ ಪಾಲುದಾರಿಕೆ ಕೊಟ್ಟು ದೊಡ್ಡ ರಿಸ್ಕೋ ಆಗಿಬಿಟ್ಟಿದೆ, ಎಳೆದಾಟ ಆಗುತ್ತೆ, ಸಾಲ ಮಾಡ್ಕೊಳ್ತಕ್ಕಂಥ ಪ್ರಸಂಗ. ಸಾಲ ಆಗಿದ್ರೆ ಬಡ್ಡಿಗಳ ತೊಂದರೆ, ಅವಮಾನಗಳ ತೊಂದರೆ, ಟ್ಯಾಕ್ಸ್ಗಳ ತೊಂದರೆ, ಸ್ನೇಹಿತರಿಂದ ನೋವು, ಹತ್ತಿರದವರೇ ಸಹಾಯಕ್ಕೆ ನಿಲ್ಲಲ್ಲ ಅನ್ನತಕ್ಕಂಥ ಭಾವಾರ್ಥ ಆಗುತ್ತೆ. ಆದರೂ ಗುರು ನೋಡುವುದರಿಂದ ನೀವು ಬಯಸ್ತಿರೋದು ಇಷ್ಟ ಆದರೂ ಒಂದು 10 ಲಕ್ಷ ಬೇಕು ಇವತ್ತು ಇಮಿಡಿಯೇಟ್ ಅಂದ್ಕೊಂಡಿರೋರಿಗೆ ಒಂದು ಅಟ್ಲೀಸ್ಟ್ 1 ಲಕ್ಷದ ಸಹಾಯ, 1 ಲಕ್ಷ ಬೇಕು ಅನ್ನೋರ್ಗೆ ಒಂದು ಅಟ್ಲೀಸ್ಟ್ ಒಂದು 10,000 ಸಹಾಯ. ಈ ರೀತಿ ಯಾದರೂ ನಿಮ್ಮನ್ನು ಮೇಲಕ್ಕೆ ತೆಗೆಯುತ್ತದೆ. ಒಂದು ಬೇಲ್ ಸಿಕ್ಕ ಹಾಗೆ, ಜೈಲು ಅಂದ್ಕೊಂಡಿರೋರಿಗೆ ಬೇಲ್ ಸಿಕ್ಕ ಹಾಗೆ. ಅದು ಆಮೇಲೆ ಕೇಸ್ ನಡೆದು ಗೆಲ್ಲುವುದು ಸೋಲುವುದು ನ್ಯಾಯಾನ್ಯಾಯಗಳಿಗೆ ಸಂಬಂಧಪಟ್ಟಂಥದ್ದು. ಸೊ ಅದರಿಂದ ತಾತ್ಕಾಲಿಕ ಉಪಶಮನ ಸಿಗುತ್ತೆ. ಪರಶಿವನನ್ನು ನೆನೆಸ್ಕೊಳ್ಳಿ, ಶಿವಯ್ಯನಿಗೋಗಿ ಶಿವ ದರ್ಶನ ಮಾಡಿ, ಯಾರಾದರೂ ಆಚಾರ್ಯರಿಗೆ, ಗುರುಗಳಿಗೆ, ಪುರೋಹಿತರಿಗೆ, ಹಿರಿಯರಿಗೆ ಒಂದು ಫಲತಾಂಬೂಲ ಕೊಟ್ಟು ಆಶೀರ್ವಾದ ತಗೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.